ಸ್ನೇಹಿತರೆ ನಮಸ್ಕಾರ. ಕಲ್ಮೇಶ್ ಗ್ಲೋಬಲ್ ಅಕಾಡೆಮಿ ಸ್ವಾಗತ ಸುಸ್ವಾಗತ. ನಿನ್ನೆ ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಮಾಲಿಂಗಪುರ ಸರಹದ್ದಿನಲ್ಲಿ ಬರುವಂತ ಸೈದಾಪುರ ಗ್ರಾಮದಲ್ಲಿ ಇರುವಂತ ಒಂದು ಸಮೀರ್ವಾಡಿ ಸಕ್ಕರೆ ಫ್ಯಾಕ್ಟರಿಯಲ್ಲಿ ನಡೆಯಬಾರದಂತ ಒಂದು ಘಟನೆ ನಡೆದಿದೆ. ಈಗ ಒಂದು ತಿಂಗಳ ಹಿಂದೆ ಕಬ್ಬು ಬೆಳೆಯುವಂತ ರೈತರು ಹೋರಾಟ ಮಾಡ್ತಾ ಇದ್ರು, ನಮಗೆ 3,500 ರೂಪಾಯಿ ಕೊಡಿ ಅಂತ. ಆದ್ರೆ ಅದಕ್ಕೆ ಸರ್ಕಾರ ಮಣಿದು 3,300 ರೂಪಾಯಿ ನಾವು ಕೊಡ್ತೀವಿ ಅಂತ ಹೇಳಿ ಸರ್ಕಾರ ಮನದಿತ್ತು. ಅದಕ್ಕೆ ರೈತರು ಸಹಿತ ಒಪ್ಕೊಂಡಿದ್ರು. ಇನ್ನು ಹಲವು ಕಡೆ ಮುಧೋಳು ಮತ್ತು ಇನ್ನೂ ಹಲವು ಕಡೆ ಹೋರಾಟ ಹಾಗೆ ನಡೆದಿತ್ತು. ನಡೆದಂತ ಸಂದರ್ಭದಲ್ಲಿ ನಿನ್ನೆ ಗೋದಾವರಿ ಸಕ್ಕರೆ ಕಾರ್ಖಾನೆ ಅನ್ನುವುದು ಸ್ಟಾರ್ಟ್ ಆಗಿತ್ತು. ಅಂತ ಸಂದರ್ಭದಲ್ಲಿ ಫ್ಯಾಕ್ಟರಿ ಮಾಲೀಕರು ಸಹಿತ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ರು ರೈತರಿಗೆ, ಕಬ್ಬು ಕಟಾವ್ ಮಾಡ್ಕೊಂಡ್ ಬನ್ನಿ, ನಾವು ಫ್ಯಾಕ್ಟರಿಯನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾ ಇದ್ರು ನಿನ್ನೆ ಸಾಯಂಕಾಲ. ಅದೇ ಹೊತ್ತಿನಲ್ಲಿ ಉದ್ರಿಕ್ತರ ಗುಂಪೊಂದು, ಅವರು ರೈತರು ಅಥವಾ ಹೌದು ಅಲ್ವೋ ಗೊತ್ತಿಲ್ಲ, ಬಟ್ ಉದ್ರಿಕ್ತರ ಗುಂಪೊಂದು ಬಂದು ರೈತರ ಟ್ರ್ಯಾಕ್ಟರ್ಗಳಿಗೆ ಉರಿ ಹಚ್ಚೋದು, ಬೆಂಕಿ ಹಚ್ಚೋದು, ಸುಮಾರು 100-150 ಡಬ್ಬಿಗಳು ಸುಟ್ಟಿರುವಂತದ್ದು ಮತ್ತು ಒಂದು 4-5 ಟ್ರ್ಯಾಕ್ಟರ್ಗಳನ್ನ ಸುಟ್ಟಿರುವಂತದ್ದು. ಇವುಗಳನ್ನೆಲ್ಲಾ ನೋಡ್ತಾ ಹೋದ್ರೆ ರೈತರ ಭಾವನೆಗಳಿಗೆ ಬೆಲೆನೇ ಇಲ್ವಾ ಅನ್ನುವಂಥದ್ದು ಮೂಡಿ ಬರ್ತಾ ಇದೆ. ರೈತರಲ್ಲಿಯೂ ಸಹ ಒಂದು ರೀತಿಯಾದಂತ ಗೋಜಲು ಉಂಟಾಗಿತ್ತು. ಯಾಕಂತಂದ್ರೆ ಕಬ್ಬಿನ ಹಂಗಾಮು ಆಗ್ಲೇ 20 ಡೇಸ್ ಆಗೋನೆ ಪ್ರಾರಂಭ ಆಗ್ಬೇಕಾಗಿತ್ತು, ಇನ್ನೂ ಆಗಿಲ್ಲ. ಯಾಕಂತಂದ್ರೆ ಮುಂದಿನ ಬೆಳೆಗಳು ತಪ್ಪು ಹೋಗುತ್ತೆ ಅಥವಾ ನಮಗೆ ಇನ್ನೊಂದು ಬೆಳೆಯನ್ನ ಮಾಡ್ಲಿಕ್ಕೆ ಅವಕಾಶ ಸಿಗೋದಿಲ್ಲ ಅನ್ನುವಂತ ರೈತರಲ್ಲಿ ಸಹಿತ ಗೊಂದಲ ವಾತಾವರಣ ಉಂಟಾಗಿತ್ತು. 3,300 ರೂಪಾಯಿಗೂ ರೈತರೆಲ್ಲರೂ ಒಪ್ಕೊಂಡಿದ್ರು. ಬಟ್ ಇದೇನಾಯ್ತು ಅಂತಂದ್ರೆ ರೈತರು ಹೋದಂತ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹೆಚ್ಚಿರುವಂತದ್ದು, ಆಮೇಲೆ ಬೆಂಕಿ ಹೆಚ್ಚಿ ಸುಮಾರು ಟ್ರ್ಯಾಕ್ಟರ್ಗಳನ್ನ ಸುಟ್ಟಿರುವಂತದ್ದು. ಇದು ಕೂಡ ಜಿಲ್ಲಾಧಿಕಾರಿಗಳು ಸಹಿತ ಗಮನಕ್ಕೆ ಬಂದು ಅವರು ಬನಹಟ್ಟಿ ಮತ್ತು ಮುಧೋಳು, ಜಮಖಂಡಿ ಈ 3 ಸ್ಥಳಗಳಲ್ಲಿ ಕರ್ಫ್ಯೂ ಅನ್ನ ಹೇರಿದ್ದಾರೆ. 164 ಸೆಕ್ಷನ್ ಪ್ರಕಾರ ಈ ಎಲ್ಲಾ 3 ಸಿಟಿಗಳಲ್ಲಿ ಕರ್ಫ್ಯೂ ಅನ್ನ ಹೇರಿರುವಂತದ್ದು ಎನ್ನುವಂತ ಮಾತು ಕೂಡ ಕೇಳಿ ಬರ್ತಾ ಇದೆ. ಆದ್ರೆ ಇಲ್ಲಿ ಒಂದು ಗಮನಿಸಬೇಕಾದಂತ ವಿಷಯ ಏನಂತಂದ್ರೆ, ಇಲ್ಲಿ ಸರ್ಕಾರ ಮಧ್ಯ ವಹಿಸ್ಬೇಕಾಗಿತ್ತು, ರೈತರು ಮತ್ತು ಫ್ಯಾಕ್ಟರಿ ಮಾಲೀಕರ ಮಧ್ಯೆ ವಹಿಸಿ ಆ ಫ್ಯಾಕ್ಟರಿಗೆ ಜಿಲ್ಲಾಡಳಿತ ಪರ್ಮಿಷನ್ ಕೊಟ್ಟಿದ್ರು ಸಹಿತ ಸಮೀರ್ವಾಡಿ ಫ್ಯಾಕ್ಟರಿಗೆ ಇವರು ಪ್ರೊಟೆಕ್ಷನ್ ಕೊಟ್ಟು ಆಮೇಲೆ ಸ್ಟಾರ್ಟ್ ಮಾಡಿದ್ರಿ ಅಂತ ಹೇಳಿ ಹೇಳ್ಬೇಕಾಗಿತ್ತು. ಬಟ್ ಅದನ್ನೂ ಮಾಡ್ಲಿಲ್ಲ. ಹೀಗಾಗಿ ಅಲ್ಲಿ ರೈತರಿಗೆ ತನ್ನಿಂತಾನೆ ಸಿಟ್ಟು ಬಂದು ಅಥವಾ ಇನ್ನೊಂದೇನೋ ಆಗಿ ರೈತರ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹೆಚ್ಚಿ ಸುಟ್ಟಿರುವಂತದ್ದು. ಈ ಪ್ರತಿಭಟನಾಕಾರರು ಇನ್ನೂ ಹೆಚ್ಚಾಗಿ ಪ್ರತಿಭಟನೆ ಮಾಡಿ ಆಮೇಲೆ ಮುಧೋಳ ತಹಶೀಲ್ದಾರ್ ಆಫೀಸ್ಗೆ ಮುತ್ತಿಗೆ ಹಾಕಿರುವಂತದ್ದು ಸಹಿತ ಈಗ ತಿಳಿದು ಬರ್ತಾ ಇದೆ. ಯಾಕಂದ್ರೆ ರೈತರು ವರ್ಷಾನುಗಂಟ್ಲೆ ಕಬ್ಬನ್ನ ಬೆಳೆಸಿ ಕಬ್ಬು ಕಟಾವ್ ಮಾಡ್ಕೊಂಡು ತಗೊಂಡ್ ಬಂದು ಸಕ್ಕರೆ ಫ್ಯಾಕ್ಟರಿಯಲ್ಲಿ ನಿಲ್ಸಿದ್ರೆ ಅವುಗಳನ್ನ ಸುಟ್ಟು ಹೋಗಿದ್ರೆ ತುಂಬಾ ಹೊಟ್ಟೆ ಉರಿಯುವಂತದ್ದು. ಯಾಕಂತಂದ್ರೆ ಬಿಸಿಲು ಮಳೆ ಗಾಳಿ ಅನ್ನಲಾರ್ದೆ ರೈತರು ತುಂಬಾ ಕಷ್ಟಪಟ್ಟಿರ್ತಾರೆ. ಬಟ್ ಜಿಲ್ಲಾಡಳಿತ ಏನಾದ್ರೂ ಸ್ವಲ್ಪ ಕ್ರಮ ಕೈಕೊಂಡು ಸ್ಟಾರ್ಟ್ ಮಾಡ್ಬೇಕಾಗಿತ್ತು, ಅದನ್ನು ಸಹಿತ ಮಾಡ್ಲಿಲ್ಲ. ಹೀಗಾಗಿ ಆಕ್ರೋಶ ತುಂಬಾ ಹೆಚ್ಚಾಗಿ ನಿನ್ನೆ ದಿನ ಅಂತಂದ್ರೆ ಗುರುವಾರದ ದಿವಸ ಸಾಯಂಕಾಲ 7 ಗಂಟೆ ಸುಮಾರಿಗೆ ಎಲ್ಲಾ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹೆಚ್ಚಿರುವಂತದ್ದು. ಇನ್ನು ಮುಂದೆ ಜಿಲ್ಲಾಡಳಿತ ಏನ್ ಕ್ರಮ ಕೈಗೊಳ್ತದೆ ಅಥವಾ ರೈತರ ಬಿಲ್ಲನ್ನ 3,500 ರೂಪಾಯಿ ಅಂತ ಏನ್ ಮಾಡುತ್ತೆ ಅಥವಾ ಅಷ್ಟಕ್ಕೆ ಏನ್ ಬಗೆಹರಿಸುತ್ತಾ ಅಥವಾ ಏನ್ ಅಂತೇಳಿ ಕಾದ್ ನೋಡ್ಬೇಕಾಗಿದೆ. ನಮಸ್ಕಾರ.